ಹೋದ ವರ್ಷ 5 ಜನ ಸತ್ರು, ಅದಕ್ಕಿಂತ ಹಿಂದಿನ ಜನ 3 ಜನ ಡೆತ್ ಆಗಿದ್ದಾರೆ ಈ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಒಂದ್ ಕಡೆ ಏನಾದ್ರು ನಗರಸಭೆಯವ್ರು ಕೇಳಿ ಹೇಳ್ತಾರೆ, ಇದಕ್ಕೆ ಸಾಕಷ್ಟು ಕಾನೂನು ಅಡಚಣೆ ಇದೆ, ನಮ್ಮ ನಾಯಿಗಳನ್ನ ಯಾವುದೇ ಕಾರಣಕ್ಕೂ ಹಿಡಿಯುವ ಅಧಿಕಾರ ಇಲ್ಲ, ನಾವು ಮಾತ್ರ ಡಿಸಿ ಆಪರೇಷನ್ ಮಾತ್ರ ಮಾಡ್ತೀವಿ, ಏನಾದ್ರು ಮಾಡಕ್ ಹೋದ್ರೆ ಈ ಪ್ರಾಣಿ ದಯಾ ಸಂಘ ಇವೆಲ್ಲ ಹೇಳ್ಕೊಂಡು ನಮ್ ಕೈ ಕಟ್ಟಿ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಇದಕ್ಕೊಂದ್ ಏನಾದ್ರು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ನಿಟ್ಟಿನಲ್ಲಿ ಏನಾದ್ರು ರಾಜ್ಯ ಸರ್ಕಾರ ಬೇರೆ ಕಡೆ ಮಾತಾಡೋ ಪ್ರಯತ್ನ ಇಂಥವ್ ಏನಾದ್ರು ನಂದು ನಿಂದು ಬಿಡು ಮರಯ, ಸುಪ್ರೀಂ ಕೋರ್ಟ್ ತನ ಹೋಗಿರ್ತದೆ. ಸುಪ್ರೀಂ ಕೋರ್ಟ್ ನವ್ರು ಮೊದಲೊಂದ್ ಹೇಳಿದ್ರು, ಎಲ್ಲ ಕೊಂದಾಕ್ರಿ ಅಂತ ಹೇಳಿದ್ರು, ಆ ನಂತರ ಮತ್ತೊಂದ್ ಹೇಳಿದ್ರು. ಅವ್ರಿಗೆ ಇದಕ್ಕೊಂದು ಏನಾದ್ರೂ ಅಂತ ತಂತ್ರಗಾರಿಕೆ ಮಾಡ್ಬೇಕು, ಏನಾದ್ರೂ ಒಂದು ಕಾನೂನು ಮುಖಾಂತರ ಮಾಡಕ್ ಆಗದೆ ಇದ್ರು ಈ ಲೋಕಲ್ ವಿಚಾರಗಳನ್ನ ಇಟ್ಕೊಂಡಾದ್ರೂ ಇಂಥವನ್ನ ನಿಭಾಯಿಸ್ಬೇಕಾಗುತ್ತೆ. ಇದೊಂದು ಬರೀ ಬಾಗಲಕೋಟೆ ಜಿಲ್ಲೆಗಲ್ಲ, ದೇಶಾದ್ಯಂತ ಈ ಸಮಸ್ಯೆ ಎದುರಾಗಿದೆ. ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಳೋದನ್ನ ನಾನು ಅಧಿಕಾರಿಗಳ ಮೀಟಿಂಗ್ ಮಾಡ್ತೀನಿ. ಇವತ್ತೇನೊಂದು ಮಗು ತೀರ್ಕೊಂಡು ಹೋಗಿದೆ ಅಂತ, ನಾಳೆ ಅವ್ರ ಮನೆಗೆ ಭೇಟಿ ಆಗ್ಬೇಕಂತ ಉತ್ತರ ಇಲ್ಲ. ನಾನು ಏನಾದ್ರೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುದು, ಯಾವ ಮುಖ್ಯಮಂತ್ರಿನ ತಂದಿಡು ಶಕ್ತಿ ನನಗಿತ್ತಂದ್ರೆ ಇಲ್ಲೇ ಬಾಗಲಕೋಟೆಯಿಂದ ಹೇಳ್ಬಿಡ್ತಿದ್ದೆ, ಎಂತವ್ರ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇರ್ತಾರೆ, ರಾಜ್ಯದ ಪ್ರತಿ ಇಂಚು ಅವ್ರಿಗೆ ಗೊತ್ತಿದೆ, ತೀರ್ಮಾನ ಕರೆಕ್ಟ್ ಆಗಿ ತೆಗೆದುಕೊಳ್ತಾರೆ. ಏನಂತ ದೇವ್ರ ಯಾರಿಗ್ ಕೈ ಬಿಡ್ತಾನೆ? ನೀನ್ ಬಿಡ್ತಾನ ದೇವ್ರ? ದೇವ್ರ ಎಲ್ಲರಿಗೂ ಕೈ ಹಿಡಿತಾನೆ. ಅಂದ್ರೆ ಪ್ರಯತ್ನ ಕೈ ಬಿಟ್ರು ಪ್ರಾರ್ಥನೆ ಕೈ ಬಿಡೋದಿಲ್ಲ. ನಮ್ಮೆಲ್ಲ ಅನುಭವ, ನಮ್ ಮಾತುಗಳು, ನಾವ್ ಬಂದ ದಾರಿ, ಕರ್ಮ ಸಿದ್ಧಾಂತ ಒಬ್ರು ನಂಬ್ತಾರೆ, ಧರ್ಮ ಸಿದ್ಧಾಂತ ಒಬ್ರು ನಂಬ್ತಾರೆ, ಕಾಯಕವೇ ಕೈಲಾಸ ಅಂತ ಒಬ್ರು ಹೇಳ್ತಾರೆ. ಅವ್ರ ನಂಬಿಕೆಗೆ ಇರ್ಬೋದು ನಂಬಿಕೆ. ಈ ಸತಿ ನಿಮ್ ಇಲಾಖೆ ಸಂಬಂಧಪಟ್ಟ ಅರಸೋರ ದಾಖಲೆಯನ್ನು ಸರಿ ನನಗೆ ಅಲ್ಲಿದೊಂದು ಮಾತು ಇಲ್ಲಿದೊಂದು ಮಾತು ಕೇಳಿ ನನಗೆ ಹೇಳು ಚಾಲಿ ಇಲ್ಲ. ಅದು ನಮಗೆ ಹೈಕಮಾಂಡ್ ಇಂದ ಬಂದ್ರೆ ಮಾತ್ರ ಅದಕ್ಕೆ ತಕ್ಕ ಉತ್ತರ ನಾನು ಹೇಳಬಲ್ಲೆ. ಅದು ಅಂತದೇನು ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಮುಂದಿನ ಚುನಾವಣೆಗೆ ಒಂದು ಆತಂಕದ ಹಿನ್ನೆಲೆ ಹೈಕಮಾಂಡ್ ಕೂಡ ಸುಮ್ಮನಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ತಡಬಳಿಕೆ ಆಗ್ತಾ ಇಲ್ಲ. ನೀವು ಎಲ್ಲದನ್ನು ನೀವೇ ಹೇಳ್ತೀರಿ ನಾ ಏನ್ ಮುಂದಾಗೋದು ಹೇಳ್ತೀರಿ, ಹಿಂದಾಗೋದು ಹೇಳ್ತೀರಿ, ಕ್ವಶನ್ ನೀವೇ ಕೇಳ್ತೀರಿ, ಉತ್ತರನು ನೀವೇ ಕೊಡ್ತೀರಿ. ನೀವು ಕ್ವಶನ್ ಒಬ್ರು ಉತ್ತರ ಕೊಡ್ತೀರಿ, ಒಬ್ರು ಕ್ವಶನ್ ಕೇಳ್ತೀರಿ. ನಾ ಏನ್ ಹೇಳಿ ಈಗ ರಾಹುಲ್ ಗಾಂಧಿ ಅವ್ರು ಈಗ ವಿಮಾನ ನಿಲ್ದಾಣದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಕರೆದು ಮಾತಾಡುವಂತದ್ದು ಬಹಳ ಒಬ್ಬ ನಾಯಕ ರೀ, ನಮ್ ಪಕ್ಷದ ನಾಯಕ. ಇಬ್ರು ಕರಿತಾನೆ, 4 ಮಂದಿನೂ ಕರಿತಾನೆ. ಕರೆದು ಮಾತಾಡಿದ್ರೆ ಏನ್ ಅದನ್ನೇ ಕೇಳಿದಾನೆ, ಅದನ್ನೇ ಕೇಳಿದಾನೆ, ಅದನ್ನೇ ಹೇಳಿದಾನೆ. ನಿಮ್ಗೆ ಗೊತ್ತಾ? ಬೇಡ ಅಲ್ಲ, ಯಾಕಂದ್ರೆ ಮೇನ್ ಇಬ್ರು ಮಧ್ಯೆ ಚೆನ್ನಾಗಿ ನಡೆದಿದೆ. ವಿಶೇಷವಾಗಿ ಮೇಟಿ ಅವರ ಸ್ವಭಾವ, ಅವ್ರು ಮಾಡ್ತಕ್ಕಂಥ ಕೆಲಸ ವಿಶೇಷವಾಗಿ ಎಲ್ಲರೂ ಹೇಳುದು, ಏನ್ರಿ ಮೇಟಿ ಸಾಹೇಬ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದಾನಲ್ಲ ಅಂತೆ. ನಾನೊಂದು ಕಾಲೇಜ್ ಮಾಡ್ಬೋದು, ನೀವೊಂದು ಕಾಲೇಜ್ ಮಾಡ್ಬೋದು. ಸರ್ಕಾರದೊಂದು ಕಾಲೇಜ್ ಅಂದ್ರೆ ಅಲ್ಲಿ ಹೋಗ್ತಕ್ಕಂಥ ರೋಗಿಗಳು, ಕಲಿಯೋರು, ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ ನಂದು ಅಂತ ಹೋಗುವಂತ ಜಾಗ ಸರ್ಕಾರದ್ದು. ಅಂತ ಕೆಲಸ ಅದ್ಭುತವಾಗಿ ಮಾಡಿದ್ರ ಜೊತೆಗೆ ಈ ಮುಳುಗಡೆದು ಮತ್ತೊಂದು ಬಂದಾಗ ನನ್ನ ಜೊತೆ ಬಹಳ ಸಹಕರಿಸಿದ್ದಾರೆ. ಅದರಿಂದ ಅವರ ಮನೆಯಲ್ಲಿ ಇರ್ತಕ್ಕಂಥದ್ದು, ಅವ್ರನ್ನ ಮಾಡ್ತಕ್ಕಂಥ ಕೆಲಸಗಳು ನಮ್ ಬಹುಶಃ ನನಗ್ ತೊಂದರೆ ಆಗೋದಿಲ್ಲ, ಕೈ ಹಿಡಿತೇವೆ, ನಮ್ದೇ ಗೆಲುವು. ಉಪಚುನಾವಣೆಯ ಉಪಸಂಹಾರವನ್ನ ಹೊರಗಿನ ಜಿಲ್ಲೆಯವರು ಮುಖ್ಯಸ್ಥರು ಕೊಡ್ತಾರ, ನಮ್ ಜಿಲ್ಲಾದವ್ರು ಕಾಂಗ್ರೆಸ್ ಯಾರು ಲೀಡರ್ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಚುನಾವಣೆ, ಎಲ್ಲರೂ ಬಂದಿಲ್ಲಿ ಕೆಲಸ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರು ಬರ್ಬೇಕು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ಬೇಕು, MB ಪಾಟೀಲ್ ಬರ್ಬೇಕು, ಸತೀಶ್ ಜಾರಕಿಹೊಳಿ ಬರ್ಬೇಕು. ಇದು ಪಕ್ಷದ ಕೆಲಸ ಇಲ್ಲ. ಅವ್ರ ಕ್ರೆಡಿಟ್ ಇವ್ರ ಕ್ರೆಡಿಟ್, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರಲ್ಲ, ಎಲ್ಲರೂ ಕೂಡಿ ಪಕ್ಷದ ಕೆಲಸ ಮಾಡ್ತಾರೆ. ಅದರಲ್ಲಿ ಯಾವುದೇ ಉಸ್ತುವಾರಿ ಮತ್ತೊಂದು ಇಲ್ಲ. ಚುನಾವಣೆ ನಾವು ನಿಭಾಯಿಸ್ತೇವೆ, ನಮ್ಮಲ್ಲೇ ಮಾಡ್ತೇವೆ. ಸರ್, ಈಗ ಇನ್ನೊಂದು ಮೊದಲನೇದಾಗಿ ಇಡೀ ರಾಜ್ಯಾದ್ಯಂತ ಒಂದು ಕುತೂಹಲ ಇರುವಂತ ವಿಚಾರ ಈ CM ಆಗಿರ್ಬೋದು, DCM ವಿಚಾರ. ಅದರಲ್ಲಿ ಸಂಕ್ರಾಂತಿಯ ದಿನ ಸೂರ್ಯ ತನ್ನ ಪಥವನ್ನ ಬದಲಿಸುವಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದ್ರು ಪಥ ಬದಲಿಸುವಂತ ಕೆಲಸ ಆಗುತ್ತಾ? ಹೆಂಗೆ ಏನಾದ್ರು
ರಾಜಕೀಯದಲ್ಲಿ ಪಥ ಬದಲಾವಣೆ ಆಗ್ಲಿಕ್ಕೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ಶಾಸಕಾಂಗ ಪಕ್ಷ ಇದೆ. ಅವ್ರು ಏನ್ ತೀರ್ಮಾನ ತಗೋತಾರೋ ಅದು ಆಗತ್ತೆ. ಇವಾಗ ನಿಮ್ ಭಾವನೆಗಳಲ್ಲಿ ಏನಿದೆ, ಮುಖ್ಯಮಂತ್ರಿ ಬದಲಾವಣೆ ಅಕ್ಕನೋ ಇಲ್ಲೋ ಅನ್ನೋ ಜನತೆಗೆ ನೀವು ವಿತರಿಸಕತ್ತೀವಿ. ಅದನ್ನ ನಾವು ಹೈಕಮಾಂಡ್ ಯಾವಾಗ ಹೇಳುತ್ತೆ ಅದನ್ನ ನಿಮಗೆ ಯಾವಾಗ ಅಂದ್ರ ಬಹುತೇಕ ಸಿಎಂ ಪಡಿಸಿದ್ರೆ ಇಲ್ಲ, ನಿಮ್ಮಲ್ಲಿ ತಪ್ಪು ತಿಳುವಳಿಕೆ ಆಗೈತೆ. ಅದು 31 ಕಡಿಮೆ ಆಗೈತೆ. ಅಂದ್ರೆ ಅಡ್ವಾನ್ಸ್ ಆಗಿ ಖರೀದಿ ಮಾಡ್ಯಾರ ಅವರು ತಗೊಳವ್ರು ಅಡ್ವಾನ್ಸ್ ಖರೀದಿ ಮಾಡಿ ಬ್ಯಾಗ್ನಾಗ ಹಾಕೊಂಡ್ ಎಲ್ಲೆಲ್ಲಿ ಟೂರ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಎಲ್ಲ ಕಡೆ ತಗೊಂಡ್ ಹೋಗ್ಯಾರ. ಅದರಿಂದ ಕಡಿಮೆ ಆಗೈತಿ. ನೋಡಿ, ರೇಟ್ ಹೆಚ್ಚಿಗೆ ಮಾಡಲ್ಲ, ಬಟ್ ನಾವೇನು ಭಾವನೆಗಳು ಇಟ್ಕೊಂಡಿವಿ ಅದನ್ನು ಮುಟ್ತೀವಿ. ಸಾಕಷ್ಟು ಒಂದು ಬಡ್ಡಿ ಜೀವ ಹೋಯ್ತು. ಇನ್ನೊಂದು ಸಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಅಂತ ಕಾಂಗ್ರೆಸ್ ಮುಖಂಡ ನಗರಸಭೆ ಆಯುಕ್ತಗೆ ಬಾಯಿ ಬಂದಂತ ಅಶ್ಲೀಲ ಪದಗಳನ್ನ ಮಾತನಾಡಿ ಇದು ಮಾಡುವಂತದ್ದು. ಅಧಿಕಾರಿಗಳಿಗೆ ಈ ತರ ಒಂದು ಬ್ಯಾನರ್ ವಿಷಯಕ್ಕೆ ಅಧಿಕಾರಿಗಳಿಗೆ, ಮಹಿಳಾ ಅಧಿಕಾರಿಗೆ ಹೆಂಗ್ ಬೇಕಾದಂಗ್ ಮಾತಾಡೋದು ಕಾಂಗ್ರೆಸ್ ಇದರಲ್ಲಿ ಕೇಳಿದ್ದೀನಿ. ಹಂಗೇನಾದ್ರೂ ಮಾತಾಡಿದ್ರೆ ತಪ್ಪು. ಸರ್, ಈಗ ಉಪಚುನಾವಣೆ ಹೋಗ್ಬೇಕಾದಂತ ಒಂದು ಸಂದರ್ಭ ಇಂಥದ್ರಲ್ಲೇನೆ ಈ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಆಗಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸಿಎಂ ಲೆಟರ್ ಬರೆದಿದ್ದಾರೆ, ಇದು ಸರಿಯಾಗಿ ಆಯ್ಕೆ ಆಗಿಲ್ಲ. ಅದು ನನ್ನ ಗಮನಕ್ಕೆ ತಾವು ತಂದಿದ್ರೆ ನಾನು ನಿನ್ನೆ ಯಾರು ಹೇಳ್ತಾ ಇದ್ದೆ. ಅದನ್ನ ಕೋರ್ಡಿನೇಟ್ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ. ನಮ್ಮ ಅಧ್ಯಕ್ಷರು ಜೊತೆಗೂಡಿಸ್ಕೊಂಡ ಸರಿ ಮಾಡಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕು. ನನಗೂ ಗೊತ್ತಿರ್ಲಿಲ್ಲ ಅದು. ಹಿಂದೆ ಮೆಟಿ ಸಾಹೇಬ್ರೇನೋ ಒಂದು ಲೆಟರ್ ಹಾಕಿದ್ರು ಅಂತ ಕೇಳಿದ್ದೀನಿ. ಅದನ್ನ ಸರಿ ಮಾಡೋಣ, ಸರಿ ಮಾಡ್ತಕ್ಕಂಥ ಆಗೋದ್ರಿಂದ